ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಆಲೂಗಡ್ಡೆ ಮತ್ತು ಮೊಟ್ಟೆಯಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ತಂದೂರಿ ರೊಟ್ಟಿಗೆ ಅಂದ್ರೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ತಡ ಮಾಡ್ದೇನೆ ವಿಡಿಯೋ ಶೂಟ್ ಮಾಡೋಣವಾ? ಬನ್ನಿ ಆಗಿದ್ರೆ. ಫ್ರೆಂಡ್ಸ್, ನಾನಿಲ್ಲಿ ಆಲೂಗಡ್ಡೆ ಮತ್ತೆ ಮೊಟ್ಟೆ ಉಪ್ಪನ್ನ ಸೇರಿಸಿ 2 ವಿಸಿಲ್ ಅನ್ನ ಕೂಗಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನ ತಗೊಂಡಿದ್ದೀನಿ. ಸೊ ಇದರಲ್ಲಿ 4 ಭಾಗವಾಗಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಈರುಳ್ಳಿ ಮಾತ್ರ ತಗೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಈರುಳ್ಳಿ ತಗೊಳ್ಳಿ. ನಂತರ ಇದಕ್ಕೆ ನಾನು ಒಂದು 8 ಗೋಡಂಬಿಯನ್ನ ಒಂದು ಅರ್ಧ ತಾಸು ಮುಂಚೆನೆ ನೆನೆ ಇಟ್ಟಿದ್ದೆ, ಅದು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಈಗ ಕಟ್ ಮಾಡಿಟ್ಟಿರುವಂತ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಧನಿಯಾ ಕಾಳು, ಏಲಕ್ಕಿ, ಲವಂಗ, ದಾಲ್ಚಿನ್ನಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಪುದೀನ ಸೊಪ್ಪು, 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಇಲ್ಲೊಂದು 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಬ್ಬಿಟ್ಟಿರುವಂತ ಮಸಾಲೆಯನ್ನ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈಗಿದು ಹಸಿ ವಾಸನೆ ಪೂರ್ತಿ ಹೋಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಹಾಕಿರ್ತೀವಿ, ತಳ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಾವು ಇದನ್ನ ಕೈ ಬಿಡದೆ ಫ್ರೈ ಮಾಡ್ಕೋಬೇಕು. ಮಸಾಲೆಯನ್ನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಿರಲ್ಲ ಅಷ್ಟು ಚೆನ್ನಾಗಿ ಈ ಗ್ರೇವಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಎಗ್ ಹಾಕ್ಬೇಕಂತೇನಿಲ್ಲ. ಸೊ ಇದಕ್ಕೆ ಚಿಕನ್ ಕೂಡ ಹಾಕ್ಬೋದು, ಪನ್ನೀರ್ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಒಂದ್ಸರಿ ಆದ್ರೂ ಈ ರೀತಿ ಮಾಡಿ ನೋಡಿ. ಫ್ರೆಂಡ್ಸ್, ಈಗ ಇಲ್ಲಿ ಮೊಟ್ಟೆ ಕೂಡ ಚೆನ್ನಾಗಿ ಬಾಯ್ಲ್ಡ್ ಆಗಿದ್ದಾವೆ, ಆಲೂಗಡ್ಡೆ ಕೂಡ ಬಾಯ್ಲ್ಡ್ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆಯೋ ಫ್ರೈ ಆಗಿದೆ ಮಸಾಲೆ ಅಂದ್ಬಿಟ್ಟು. ಈ ರೀತಿ ಎಣ್ಣೆ ಎಲ್ಲ ರಿಲೀಸ್ ಆಗ್ಬೇಕು ನೋಡಿ. ಈ ರೀತಿ ರಿಲೀಸ್ ಆಗುವವರೆಗೂ ಮಸಾಲೆಯನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನೀವು ಮೊಸರನ್ನ ಕೂಡ ಹಾಕ್ಬೋದು, ಇಲ್ಲಪ್ಪ ಅಂದ್ರೆ ಟೊಮೆಟೊಯನ್ನ ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ 2 ಮೀಡಿಯಂ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ್, ಇದಕ್ಕೆ ಕಲರ್ಗೋಸ್ಕರ ಸ್ವಲ್ಪನೇ ಅರಿಶಿನವನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಆಲೂಗಡ್ಡೆ ಮತ್ತೆ ಮೊಟ್ಟೆಯನ್ನ ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಕುದಿಬೇಕು. ನಿಮ್ಗೆ ಸಾಂಬಾರ್ ರೀತಿಯಲ್ಲಿ ಬೇಕಂದ್ರೂ ಕೂಡ ನೀವು ಮಾಡ್ಕೋಬಹುದು, ಗಟ್ಟಿಯಾಗಿ ಗ್ರೇವಿ ರೀತಿಯಲ್ಲಿ ಬೇಕಂದ್ರೂ ಕೂಡ ಮಾಡ್ಕೋಬಹುದು. ಫ್ರೆಂಡ್ಸ್, ಕೊನೆಯಲ್ಲಿ ನಾನು ಕಸ್ತೂರಿ ಮೇಥಿಯನ್ನ ಸೇರಿಸ್ತಾ ಇದ್ದೀನಿ. ಕಸ್ತೂರಿ ಮೇಥಿಯನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಇದು ಪೌಡರ್ ಆಗುತ್ತೆ. ಇದನ್ನ ಈ ರೀತಿ ಸೇರಿಸ್ಕೊಂಡ್ಬಿಟ್ಟು 1-2 3 ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೊಂದೇನಪ್ಪಾ ಅಂದ್ರೆ ನೀವೇನಾದ್ರು ಸ್ಪೈಸಿ ತಿನ್ನೋರಿದ್ರೆ ಗರಂ ಮಸಾಲೆ ಏನ್ ಹಾಕಿದ್ನಲ್ಲ ನಾನು, ಏಲಕ್ಕಿ, ಲವಂಗ, ಅದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಗೆ ಹಸಿಮೆಣಸಿನಕಾಯಿ ಕೂಡ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನನ್ನ ಮಗ ತಿನ್ನೋ ಕಾರಣಕ್ಕೆ. ಹಾಗೆ ನಮ್ಮ ಮನೇಲಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಕಡಿಮೆ ನಾವು ಖಾರ ತಿನ್ನೋದು. ಹಾಗಾಗಿ ನಾನು ಖಾರ ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ. ಸೊ ನಿಮ್ಗೆ ಮನೇಲಿ ಯಾವ ರೀತಿ ಖಾರ ತಿಂದಿರಲ್ಲ ಆ ರೀತಿ ನೀವು ಇದನ್ನ ಸೇರಿಸ್ಕೋಬಹುದು. ಆದ್ರೆ ಈ ರೀತಿ ಒಂದ್ಸತಿ ಗ್ರೇವಿ ಮಾಡಿ ನೋಡಿ. ಇದ್ರ ಜೊತೆ ಪ್ಲೇನ್ ರೈಸ್ ಆಯ್ತು, ಕುಷ್ಕ ಆಯ್ತು, ಇದ್ರೆ ಸೂಪರ್ ಆಗಿ ಅನ್ಸುತ್ತೆ. ನಾನು ಇದ್ರ ಜೊತೆ ಪ್ಲೇನ್ ಕುಷ್ಕಾನ ಮಾಡ್ತಾ ಇದೀನಿ ಈಗ. ಫ್ರೆಂಡ್ಸ್, ಇಲ್ಲಿಗ ಎಗ್ ಕರಿ ರೆಡಿ ಆಯ್ತು. ಈ ರೀತಿ ಆದ್ರೆ ಸಾಕು. ಫ್ರೆಂಡ್ಸ್, ಈ ಎಗ್ ಕರಿ ಚಪಾತಿಗೆ ಅನ್ನಕ್ಕಂದ್ರೆ ಸೂಪರ್ ಆಗಿರುತ್ತೆ. ಒಂದ್ಸತಿ ಆದ್ರೂ ಟ್ರೈ ಮಾಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.